ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹಾಸನದಲ್ಲಿಂದು ಶಿರಾಡಿ ಘಾಟ್ನ ದೊಡ್ಡತಪ್ಪಲು, ಆನೆಮಹಲ್, ದೋಣಿಗಲ್ ಪ್ರದೇಶಗಳಿಗೆ ಭೇಟಿ ನೀಡಿ ಮಳೆಯಿಂದ ಸಂಭವಿಸಿದ ಭೂಕುಸಿತ ಪ್ರದೇಶಗಳಿಗೆ ಭೇಟಿ ನೀಡಿದರು. ಈ ವೇಳೆ ಶಾಸಕ ಶಿವಲಿಂಗೇಗೌಡ, ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಪೊಲೀಸ್ ಹಾಗೂ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಚಿವರು ಶಿರಾಡಿ ಘಾಟ್ ಹೆದ್ದಾರಿ ಕಾಮಗಾರಿಯ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಬಳಿಕ ಸತೀಶ್ ಜಾರಕಿಹೊಳಿ ತ್ವರಿತಗತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಸೂಚಿಸಿದರು. ಒಂದೇ ಸರಿ 90 ಡಿಗ್ರಿ ಹೋಗೋದಲ್ಲ, ಆಕ್ಚುಲಿ ಈ ತರನೇ ಹೋಗ್ಬೇಕು. ಆಕ್ಚುಲಿ they can go before the civil court in case if they are not satisfied with the whatever payment they have given ಅವರು ಹೋಗ್ಬೋದು. ಲ್ಯಾಂಡ್ ಅಕ್ವಿಸಿಷನ್ ರೂಲ್ಸ್ ಆಗಿದೆ ಇವರೇ ಹೆಸರು ಸರ್. ರೀಸೆಂಟ್ಲಿ ದೇ ಆಸ್ಕ್ ನಮ್ಮ ಪಿ ಅವರು 2 acre 28 ಗುಂಟ ಸರ್. ಅಲ್ಲಿ ಮೊನ್ನೆ 21 ಇದಕ್ಕೆ ನಾನು ಲೆಟರ್ ಬರ್ದಿದ್ದೀನಿ. ನಮ್ಗೆ NDRF ಅಲ್ಲಿ ದುಡ್ಡು ಕೊಡಿ ಅಂತ ಬರ್ದಿದ್ದೀವಿ ಸರ್. ಸುದ್ದಿಗಾರರೊಂದಿಗೆ ಸಚಿವರು ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವ ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿ ಮಳೆಗಾಲದಲ್ಲೂ ವಿವಿಧ ರೀತಿಯ ಸಮಸ್ಯೆಗಳು ಉಂಟಾಗುತ್ತಿವೆ. ಕೇಂದ್ರ ಸರ್ಕಾರ ಸಹಕಾರ ನೀಡಿದರೆ ಶಿರಾಡಿ ಘಾಟ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಕೆಲಸ ಮಾಡ್ತಾ ಇದ್ದೀವಿ ನಾವು. ಈಗ ಅವರು ಹೇಳ್ತಾರೆ 2-3 ತಿಂಗಳ ನಾವು ಅಟ್ಲೀಸ್ಟ್ ಇನ್ನು 6 ಮಂತ್ ಮುಗಿದ್ರು ಕೂಡ ಒಳ್ಳೆ ಅಚೀವ್ಮೆಂಟ್. ಅವಾಗ ಹೇಳಿದ್ವಿ ನಾವು ನಮ್ಮ ಅಧಿಕಾರದಲ್ಲಿ ಇದಕ್ಕೆ ಮುಕ್ತಿ ಹಾಡ್ತೀವಿ ಅಂತ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೀವಿ. ಮತ್ತೆ ಮುಂದಿನ ಸಾರಿ ಬರ್ತೀನಿ, ಮತ್ತೆ ಮಳೆಗಾಲಕ್ಕೆ ಅನ್ನೋ ತರ ಬರ್ತೀವಿ. ಒಟ್ಟಾರೆಯಾಗಿ ಇದು ಬೇಗ ಆಗ್ತಕ್ಕಂಥ ಆಶೆ ಇದೆ. ಕೆಲಸ ನಡೀತಾ